ಸಂಗೊಳ್ಳಿ ರಾಯಣ್ಣ ಡೈಲಾಗ. ಕಿತ್ತೂರು ಚೆನ್ನಮ್ಮಳನ್ನ ಬ್ರಿಟಿಷರು ಜೈಲಲ್ಲಿ ಇಟ್ಟಿದ್ದಾರೆ. ರಾಯಣ್ಣ ಬೀದಿಗೆ ಬರ್ತಾನೆ ಬಿಚ್ಚುಗತ್ತೆಯನ್ನು ಹಿಡಿದುಕೊಂಡು. ಆ ಒಂದು ಸಂದರ್ಭದ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಮೊದಲಂಗೆ ಆಗಲ್ಲ, ವಯಸ್ಸಾಗೈತಿ, ಆದರೂ ದೊಡ್ಡ ಮನಸ್ಸು ಮಾಡಿ ಸ್ವೀಕಾರ ಮಾಡಿ. ಮುಗಿದು ಹೋಯಿತೆ ಕಿತ್ತೂರಿನ ಕತೆ, ಮುಗಿದು ಹೋಯಿತೆ ಚೆನ್ನಮ್ಮ ತಾಯಿಯ ಕತೆ, ಇಲ್ಲಿಯವರೆಗೂ ನನ್ನ ಹೃದಯಾಂತರಾಳದಲ್ಲಿ ಹುದುಗಿರುವ ಶೇಡಿನ ಕಿಡಿ ಸ್ಫೋಟವಾಗಲು ಇದು ಇನ್ನೊಂದು ಕ್ಷಣಕ್ಕೆಂದು ತವಕಗೊಳ್ಳುತ್ತಿದೆ. ಅಮ್ಮ ಚೆನ್ನಮ್ಮ ತಾಯೇ, ಕಿತ್ತೂರಿನ ಸಿಂಹಾಸನ ಮೇಲೆ ಕುಳಿತು ವೈಭವದಿಂದ ರಾಜವಾಳಬೇಕಾದ ನೀನು ಆ ಬಿಳಿಯರ ಆದಿಯಲ್ಲಿ ಸಿಕ್ಕುತ್ತೊಳಲುತ್ತಿರುವೆಯಲ್ಲ. ಇದನ್ನು ತಿಳಿದು ಈ ನಿನ್ನ ಪ್ರಜೆಗಳು ಸುಮ್ಮನೆ ಕುಳಿತಿರಲ್ಲ. ಏನು ಮಾಡಲಿ, ಹೊಟ್ಟೆ ಉರಿಯುತ್ತಿದೆ, ಕಣ್ಣಲ್ಲಿ ರಕ್ತ ಚಿಮ್ಮುತ್ತಿದೆ, ದೇಹದ ಅಣುಗಳಲ್ಲಿ ಶೇಡಿನ ಕಿಡಿ ಕಾರುತ್ತಿದೆ. ಶೇಡು ದೇಶದ್ರೋಹಿಗಳ ಮೇಲೋ ಅಥವಾ ಮೋಸ ವಂಚನೆಯಿಂದ ವಿಜಯ ಸಾಧಿಸಿದ ಕಪಟಿಯ ಬ್ರಿಟಿಷರ ಮೇಲೋ. ಮಲ್ಲಪ್ಪ ಶೆಟ್ಟಿ ಅವನ ಪತಿ ಆ ಮಲ್ಲಪ್ಪ ಶೆಟ್ಟಿಯ ಕುಟಿಲಕಾರ ಸ್ಥಾನದಿಂದಲೇ ಕಿತ್ತೂರಿನ ಮದ್ದು ಗುಂಡುಗಳಲ್ಲಿ ರಾಗಿ ಸೆಗಣೆ ಬೆರೆತು ಸೋಲನ್ನು ಅನುಭವಿಸಲಿಲ್ಲವೇ? ಮಲ್ಲಪ್ಪ ಶೆಟ್ಟಿ, ನೀನಿಂತ ದ್ರೋಹವನ್ನು ಮಾಡಿದರೂ ಆ ದೇವರು ನಿನಗೆ ಎಂಥ ಉಪಕಾರವನ್ನು ಮಾಡಿದನಲ್ಲ. ಈ ಸಂಗೊಳ್ಳಿ ರಾಯಣ್ಣನ ಖಡ್ಗಕ್ಕೆ ಸಿಕ್ಕು ಛಿದ್ರ ವಿಚಿತ್ರವಾಗಿ ನರಳಿ ಸಾಯಬೇಕಾದ ನೀನು ಅನಾಯಾಸವಾಗಿ ಆ ಬಿಳಿಯರ ಗುಂಡಿಗೆ ಬಲಿಯಾದ. ನಮ್ಮ ದೇಹದಲ್ಲಿ ಹರಿಯುತ್ತಿರುವುದು ವೀರ ರಕ್ತವೇ ಹೊರತು ಹೇಡಿ ರಕ್ತವಲ್ಲ. ವರ್ಗರದು ಬರುತ್ತಿರುವ ಹಸಿದ ಹೆಬ್ಬುಲಿಯಂತೆ ವೈರಿಗಳ ಮೇಲೆ ಬಿದ್ದು ಪ್ರತಿಯೊಬ್ಬ ಬಿಳಿಯನ ರುಂಡಗಳ ಪಟನೆ ಕತ್ತರಿಸಿ ರಕ್ತದ ಒಕಳಿಯನ್ನೇ ಆಡುವೆ. ಇಂದು ಪವಿತ್ರವಾದ ದಿನದಂದು ನಿಂತು ಪ್ರತಿಜ್ಞೆ ಮಾಡುತ್ತಿದ್ದೇನೆ, ಬರುವ ಯುಗಾದಿಯೊಳಗಾಗಿ ಕಿತ್ತೂರಿನ ಕೋಟೆಯ ಮೇಲೆ ನಂದಿ ಧ್ವಜ ಹಾರಲೇಬೇಕು. ಇಲ್ಲ, ಕನ್ನಡ ಮಾತೆಯ ವೀರಪುತ್ರನಾದ ಈ ಸಂಗೊಳ್ಳಿ ರಾಯಣ್ಣನ ಹೆಣ ಅಲ್ಲಿಂದಲೇ ನೆಲಕ್ಕುಳ್ಳಬೇಕು. ಇದೇ ನನ್ನ ಪ್ರತಿಜ್ಞೆ. ಜೈ ಹಿಂದ್.